Praise the Lord. Good afternoon, everybody. Today's word, 1 Corinthians chapter 15. Topic, the resurrection of Christ. Word, chapter 15, 1 to 50. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ವಾಕ್ಯವಾಗ 1 ಕೊರಿಂಥದವರು 15ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 50ನೇ ವಾಕ್ಯದವರೆಗೆ ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ 50ನೇ ವಾಕ್ಯ. ಈ ಅಧ್ಯಾಯ ಪೂರ್ತಿ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಕುರಿತಾಗಿ ಹೇಳುತ್ತೆ. ಆ ಪುನರುತ್ಥಾನವನ್ನು ಕುರಿತಾಗಿ ಆದಿ ಸಭೆಯಲ್ಲಿದ್ದಂತಹ ಗೊಂದಲ ಗಲಿಬಿಲಿಯನ್ನು ಕುರಿತಾಗಿ ಅದಕ್ಕೆ ಖಚಿತವಾದಂತಹ ಉತ್ತರವನ್ನು ಕೊಡೋದಕ್ಕೋಸ್ಕರವಾಗಿ ಪೌಲನು ಈ ಪತ್ರಿಕೆಯನ್ನು ಬರಿತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಎಫೆಸ ಸಭೆಯಲ್ಲಿ ಪೌಲನಿಗೆ ತುಂಬ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದ್ರು, ಪೌಲನಿಗೆ ತುಂಬ ಗೊಂದಲವನ್ನು ಉಂಟು ಮಾಡಿದ್ರು. ಹಾಗೆ ಕೊರಿಂಥ ಸಭೆಯಲ್ಲೂ ಸಹ ಅದಿದೆ ಅನ್ನೋದಕ್ಕೋಸ್ಕರವಾಗಿ ಪೌಲನು ಈ ಪತ್ರಿಕೆಯಲ್ಲಿ ಖಚಿತವಾಗಿ ಪುನರುತ್ಥಾನವನ್ನು ಕುರಿತಾಗಿ ಪ್ರಕಟಪಡಿಸ್ತಾ ಅದನ್ನು ಬರಿತಾ ಇದ್ದಾನೆ. 58ನೇ ವಾಕ್ಯ ನೋಡೋಣ, ಇಲ್ಲೇನು ನಡೀತಿದೆ ಅಂತ. ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರವಾಗಿ ನಿಲ್ಲಿರಿ, ಯಾವುದೂ ನಿಮ್ಮನ್ನು ಕದಲಿಸದಿರಲಿ. ಕರ್ತನಲ್ಲಿ ನಿಮ್ಮ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸಕ್ಕೆ ಯಾವಾಗಲೂ ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಈ ವಾಗ್ವಾದವನ್ನು ಕುರಿತಾಗಿಯೇ ಪೌಲನು ಆ ಸಭೆಗಳಿಗೆ ಪತ್ರಿಕೆಯನ್ನು ಬರಿತಾ ಇದ್ದಾನೆ. ಆ ಪತ್ರಿಕೆಯಲ್ಲಿ ಯೇಸು ಕ್ರಿಸ್ತರ ಪುನರುತ್ಥಾನವನ್ನು ಕುರಿತಾಗಿ 1ನೇ ವಾಕ್ಯದಿಂದ ನೋಡೋಣ. ಸಹೋದರರೇ, ನಾನು ನಿಮಗೆ ಸಾರಿದ ಸುವಾರ್ತೆಯನ್ನು ಈಗ ನಿಮಗೆ ತಿಳಿಯಪಡಿಸುತ್ತೇನೆ. ನೀವು ಅದನ್ನು ಸ್ವೀಕರಿಸಿರಿ, ಅದರಲ್ಲಿ ನಿಂತವರೂ ಆಗಿದ್ದೀರಾ. ನಾನು ಸಾರಿದ ಸುವಾರ್ತೆಯನ್ನು ನಾನು ನಿಮಗೆ ಬಿಗಿಯಾಗಿ ಹಿಡಿದುಕೊಂಡು ನಿಮಗೆ ರಕ್ಷಣೆಯಾಗುವಂತೆ, ಇಲ್ಲದಿದ್ದರೆ ನಿಮ್ಮ ನಂಬಿಕೆ ವ್ಯರ್ಥವಾಗುತ್ತದೆ. ಏಕೆಂದರೆ ನಾನು ಪಡೆದುಕೊಂಡಿದ್ದರಲ್ಲಿ ಬಹು ಪ್ರಾಮುಖ್ಯವಾದನ್ನೇ ನಿಮಗೆ ಕೊಟ್ಟಿದ್ದೇನೆ. ಅದೇನೆಂದರೆ, ಪವಿತ್ರ ಗ್ರಂಥದಲ್ಲಿ ತಿಳಿಸಿರುವ ಪ್ರಕಾರವಾಗಿ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು, ಉಣಲ್ಪಟ್ಟನು. ಪವಿತ್ರ ಗ್ರಂಥದಲ್ಲಿ ತಿಳಿಸಿರುವ ಪ್ರಕಾರವಾಗಿಯೇ 3ನೇ ದಿನದಲ್ಲಿ ಎದ್ದು ಬಂದನು. ಕೇಫನಿಗೂ ಆಮೇಲೆ 12 ಜನ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ತರುವಾಯ ಒಂದೇ ದಿನದಲ್ಲಿ 500ಕ್ಕೂ ಹೆಚ್ಚು ಮಂದಿ ಸಹೋದರರಿಗೆ ಕಾಣಿಸಿಕೊಂಡನು. ದೇವರಿಗೆ ಸ್ತೋತ್ರ. ಇದು ಯೇಸು ಕ್ರಿಸ್ತರ ಪುನರುತ್ಥಾನವನ್ನು ಕುರಿತಾಗಿ ಖಚಿತವಾಗಿ ಪೌಲನು ಹೇಳ್ತಕ್ಕಂಥ ಒಂದು ಸಾಕ್ಷಿ. ದೇವರಿಗೆ ಸ್ತೋತ್ರ. ಅದಕ್ಕೆ ಪೌಲನು ಏನೇನೆಲ್ಲ ಆಧಾರವಾಗಿ ಇಟ್ಕೊಂಡಿದ್ದಾನೆ ಅಂತ ನೋಡೋದಾದರೆ, ವಾಕ್ಯಭಾಗಗಳಲ್ಲಿ ಕ್ರಿಸ್ತನು ಒಂದು ವೇಳೆ ಪುನರುತ್ಥಾನ ಹೊಂದಲಿಲ್ಲ ಅಂದರೆ ನಾವು ಸಾರ್ತಕ್ಕಂಥ ಸುವಾರ್ತೆಗೆ ಯಾವುದೇ ಅರ್ಥ ಇರಲಿಲ್ಲ. ಅದು ರಕ್ಷಣೆಗೆ ಹೊಂದೋದಕ್ಕೆ ಜನರನ್ನು ರಕ್ಷೋದಕ್ಕೆ ಶಕ್ತಿ ಇರ್ತಿರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಆ ಒಂದು ಈ ಸುವಾರ್ತೆಗೆ ಜನರು, ಈಗ ನಾವು ಜಗತ್ತಿನ ತುಂಬ ಯೇಸು ಕ್ರಿಸ್ತನ ನಂಬಿ ರಕ್ಷಣೆ ಅಂದ್ಕೊಂಡಿದ್ವಿ, ಬಟ್ ಅಂಥ ಶಕ್ತಿ ಇರ್ತಿರಲಿಲ್ಲ, ಅದಕ್ಕೆ ಯಾವುದೇ ಬಲ ಇರ್ತಿರಲಿಲ್ಲ. ಆ ಸುವಾರ್ತೆಗೆ, ನಾವು ಸಾರೋ ಸುವಾರ್ತೆಗೆ ಯಾವುದೇ ಬೆಲೆ ಇರ್ತಿರಲಿಲ್ಲ. ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿರಂತ ವಾಕ್ಯದಲ್ಲಿರ್ತಾರೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಕ್ರಿಸ್ತನು ಸತ್ತವರಿಗಿಂತ ಎಬ್ಬಿಸಲ್ಪಡಲಿಲ್ಲ ಅಂತಂದರೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಸತ್ತೋದವ್ರಿಗೋಸ್ಕರ ದೀಕ್ಷಾನ ಮಾಡಿಸ್ಕೊಳ್ಳೋ ಅವಶ್ಯಕತೆ ಏನಿದೆ? ಏನೂ ಇರ್ತಿರಲಿಲ್ಲ. ಯೇಸು ಕ್ರಿಸ್ತರ ಜೀವಂತವಾಗಿ ಎದ್ರು ಅನ್ನೋದಕ್ಕೋಸ್ಕರ ನಾವು ದೀಕ್ಷಾನ ತಗೋತಿರ್ವಿ. ಏಕೆಂದರೆ ಅದು ಮರಣ ಹೂಳಲ್ಪಡುವಿಕೆ ಮತ್ತು ಪುನರುತ್ಥಾನವನ್ನು ಪ್ರಕಟಪಡಿಸುತ್ತೆ. ಅದು ನಮ್ಮನ್ನು ಸಾವನ್ನು ಪ್ರಕಟಪಡಿಸುತ್ತೆ, ನಾವು ಹೂಳಲ್ಪಡುವಿಕೆಯನ್ನು ಪ್ರಕಟಪಡಿಸುತ್ತೆ. ಅಷ್ಟು ಮಾತ್ರ ಇಲ್ಲ, ಅದು ನಾವು ತಿರುಗಿ ಜೀವಂತವಾಗಿ ಎದ್ರು ಅಂತದ್ದು ಪ್ರಕಟಪಡಿಸುತ್ತೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಸುವಾರ್ತೆಗೂ ಬೆಲೆ ಸಿಕ್ತು, ದೀಕ್ಷಾನಕ್ಕೂ ಬೆಲೆ ಸಿಕ್ತು. ಅಷ್ಟು ಮಾತ್ರ ಅಲ್ಲ, ಹೀಗೆ ಸತ್ತವರೊಳಗೆ ಪುನರುತ್ಥಾನ ಬಂದಲ್ಲಿ ಯೇಸು ಕ್ರಿಸ್ತನೇ ಪ್ರಥಮ ಫಲವಾಗಿದ್ದಾನೆ ಅನ್ನೋ ಈ ವಾಕ್ಯಭಾಗದಲ್ಲಿ, ಈ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಪ್ರಾಕೃತಿಕ ದೇಹ ಬೇರೆ, ಮಹಿಮೆಯ ದೇಹ ಬೇರೆಯನ್ನು ಪ್ರಕಟಪಡಿಸ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಅದನ್ನು ನೋಡೋಣ ಇನ್ನೊಂದು ವಾಕ್ಯಭಾಗದಲ್ಲಿ. ಪ್ರಾಕೃತಿಕ ದೇಹ ಏನಂತಂದರೆ ಅದು ಮಣ್ಣಿನಿಂದ ಬಂದಂಥ ದೇಹ. ಮಹಿಮೆಯ ದೇಹ ನಾವು ಸತ್ತ ನಂತರ ಹೊಂದ್ಕೋತೀವಲ್ಲ, ಅದುವೇ ಮಹಿಮೆಯ ದೇಹ ಅಂತ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಅದರಲ್ಲಿ ಆದಾಮನು ಪ್ರಾಕೃತಿಕ ದೇಹವಾಗಿ, ಏಕೆಂದರೆ ಆದಾಮನು ಮರಣಕ್ಕೆ, ಪಾಪಕ್ಕೆ ಕಾರಣ ಆದ ಅವಿಧೇಯನಾಗಿ ಅದು ಮರಣಕ್ಕೆ ಕಾರಣವಾಯಿತು. ಆದರೆ ಯೇಸು ಕ್ರಿಸ್ತನು ಮೊದಲನೇ ಆದಾಮನು ಮರಣಕ್ಕೆ ಕಾರಣ ಆದ, ಆ ಕಡೆ ಆದಾಮನು ಜೀವಕ್ಕೆ ಕಾರಣವಾದ ಅಂತ ವಾಕ್ಯದಲ್ಲಿ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗೆ ಹೋಲಿಸಿ ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅವನು ಹೇಳ್ತಾ ಇದ್ದಾನೆ ಪೌಲನು,
ಇದು ಹೇಗೆ ಹೇಗೆ ಅಂತಕ್ಕಂಥವ್ರಿಗೆ ಇನ್ನೂ ಖಚಿತವಾಗಿ ಇನ್ನೂ ಬಲದಿಂದ ಹೇಳ್ತಾ ಇದ್ದಾನೆ. ನಾವು ಬಿತ್ತಕ್ಕಂಥ ಬೀಜ ಅದು ಸಾಯದೇ ಇದ್ದರೆ ಅದು ಫಲ ಕೊಡಲ್ಲ, ಸತ್ತಾಗಲೇ ಅದು ಫಲ ಕೊಡೋದು ಅಂತ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಅವರು ಮದುವೆ ಒಂದು ದೃಷ್ಟಾಂತವನ್ನು ತಿಳಿಸುವಂಥ ಸನ್ನಿವೇಶದಲ್ಲಿ ಅವ್ರ ಬೋಧನೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಸತ್ತ ಮೇಲೆ ಅಂದರೆ ನಿಮಗೆ ಸತ್ತ ಮೇಲೆ ಪರಲೋಕದಲ್ಲಿ ಇನ್ನೊಂದು ಸಾರಿ ನೀವು ಈ ಭೂಮಿಗೆ ಬರಲ್ಲ. ಅಷ್ಟು ಮಾತ್ರ ಅಲ್ಲ, ಪರಲೋಕದಲ್ಲಿ ವಿವಾಹ ಇಲ್ಲ, ನೀವು ಪರಲೋಕದ ದೂತರ ಥರ ಇರ್ತೀರಾ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಖಚಿತವಾಗಿ ದೇವರೇನು ಹೇಳ್ತಾರೆ ಅಂದರೆ, ಸತ್ತ ಮೇಲೆ ನೀವು ಪರಲೋಕದ ದೂತರ ಥರನೇ ಇರ್ತೀರಾ, ಪರಿಶುದ್ಧ ದೂತರ ಥರ ಇರ್ತೀರಾ, ಅಲ್ಲಿ ನಿಮಗೆ ಮಹಿಮೆ, ಅಧಿಕವಾದ ಮಹಿಮೆ ಇರುತ್ತೆ. ದೇವರಿಗೆ ಸ್ತೋತ್ರ. ಆ ಮಹಿಮೆಯಿಂದಲೇ ದೇವರಿಗೆ ಸ್ತೋತ್ರ ಅನೇಕರು ದೂತರಾಗಿ ಬಂದು ಕಾರ್ಯ ಮಾಡ್ತಾರಲ್ಲ. ಎಷ್ಟು ಸರಿ ದೂತರ ತಂಡ, ದೊಡ್ಡ ದೊಡ್ಡ ತಂಡವನ್ನು ಪ್ರಕಟಪಡಿಸ್ತಾರಲ್ಲ ಬೈಬಲಲ್ಲಿ. ಸೊ ಆ ಥರ ನೀವು ಕರ್ತನ ಕಾರ್ಯ ಮಾಡೋದಕ್ಕೋಸ್ಕರವಾಗಿ ನಿಮ್ಮನ್ನು ಬಳಸಲಾಗುತ್ತೆ. ನಿಮಗೆ ತಿರುಗಿ ಈ ಭೂಮಿ ಮೇಲೆ ಬರೋದು ಇಲ್ಲ. ಅಷ್ಟು ಮಾತ್ರ ಅಲ್ಲ, ನೀವು ಸತ್ತ ನಂತರ ವಿವಾಹನೂ ಸಹ ನಿಮಗೆ ಅಲ್ಲಿರಲ್ಲ. ಈ ಜೀವಿತದ ಕಾಲದಲ್ಲಿ ಮಾತ್ರ ನಿಮಗೆ ಇದನ್ನು ಕೊಟ್ಟಿರ್ತಕ್ಕಂಥದ್ದು. ಇದನ್ನು ಅನುಭವಿಸ್ರಿ, ಆನಂದ ಪಡ್ರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಯೇಸು ಕ್ರಿಸ್ತ ಅವರ ಬೋಧನೆಯಲ್ಲಿ ಅನೇಕ ಸರಿ ತಿಳಿಸಿದರು, ಮನುಷ್ಯಪುತ್ರನ ಸ್ವರವನ್ನು ಕೇಳಿ ಸತ್ತವರು ಹೇಳುವಂಥ ಕಾಲ ಬರುತ್ತೆ, ಅದು ಈಗಲೇ ಬಂದಿದೆ ಅಂತ. ದೇವರಿಗೆ ಸ್ತೋತ್ರ. ಅವರು ಸತ್ತವ್ರನ್ನ ಎಬ್ಬಿಸ್ತಾರೆ ನಿಜ, ಬಟ್ ಆ ವಿಷಯವನ್ನು ಕುರಿತಾಗಿ ಇಲ್ಲಿ ಹೇಳ್ತಾ ಇಲ್ಲ. ಪುನರುತ್ಥಾನದಲ್ಲಿ ಮಹಿಮೆಯ ಶರೀರವನ್ನು ಕುರಿತಾಗಿ, ಮಹಿಮೆಯ ದೇಹವುಳ್ಳಾಗಿ ನೀವು ಹೇಗೆ ಜೀವಿಸ್ತೀರ ಅಂತ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯದಲ್ಲಿ ನೋಡೋಣ. ಪ್ರಾಕೃತಿಕ ದೇಹದ ಮಹಿಮೆ, ಕರೆಕ್ಟ್, ಪ್ರಾಕೃತಿಕ ದೇಹದ ಮಹಿಮೆ ಬೇರೆ ಮತ್ತು ಶಾರೀರಿಕ ದೇಹದ ಮಹಿಮೆ ಬೇರೆ ಅಂತ ಹೇಳ್ತಾರೆ. ಯಾಕೆಂದರೆ ರಕ್ತ ಮಾಂಸಕ್ಕೆ ಬೆಲೆ ಇಲ್ಲ ಪರಲೋಕದಲ್ಲಿ, ಅದು ಇಲ್ಲಿಗೆ ಮಾತ್ರ ಸೀಮಿತ. ರಕ್ತ ಮಾಂಸಗಳಾಗಿ ನಾವು ಬದುಕೋದಕ್ಕೆ ಪರಲೋಕದಲ್ಲಿ ಸಾಧ್ಯವಿಲ್ಲ. ಅದಕ್ಕೋಸ್ಕರ ದೇವರು ಮಹಿಮೆಯ ದೇಹವನ್ನು ಕೊಡ್ತಾರೆ. ಅಲ್ಲಿ ಬೇರೆ ದೇಹ ಕೊಡ್ತಿದ್ದಾರೆ, ಇಲ್ಲಿ ಬೇರೆ ದೇಹ ಕೊಡ್ತಾರೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನಾವು ಪ್ರಕಟಣೆ ಪುಸ್ತಕದಲ್ಲಿ ಒಂದು ವಾಕ್ಯ ನೋಡೋಣ, ಹೇಗಿರುತ್ತೆ ಮಹಿಮೆಯ ದೇಹದ ಪ್ರಭಾವ ಅಂತ. ಪ್ರಕಟಣೆ 1ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಿಂದ, ನಾನು ಆತನನ್ನು ಕಂಡಾಗ ಸತ್ತೆನೋ ಎಂಬಂತೆ ಆತನ ಪಾದಗಳ ಕೆಳಗೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಭಯಪಡಬೇಡ, ನಾನು ಮೊದಲನೆಯವನು ಕಡೆಯವನು, ಸದಾ ಕಾಲದಲ್ಲಿ ಜೀವಿಸುವವನು ಆಗಿದ್ದೇನೆ, ಮರಣ ಹೊಂದಿದ್ದೇನೆ, ಈಗ ಯುಗಾಂತರಗಳಲ್ಲಿಯೂ ನಾನು ಜೀವಿಸುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈ ನನ್ನ ಕೈಯಲ್ಲಿದೆ. ಆದ್ದರಿಂದ ನೀನು ನೋಡಿದವುಗಳನ್ನು, ಈಗ ನಡೆದವುಗಳನ್ನು, ಮುಂದೆ ನಡೆಯುವಂತೆ ಸಂಭವಿಸಗಳನ್ನು ಬರೀ. ದೇವರಿಗೆ ಸ್ತೋತ್ರ. ಯಾತಕ್ಕೋಸ್ಕರವಾಗಿ ದೇವರು ಇದನ್ನು ಬರೆಸ್ತಿದ್ದಾರೆ ಅಂತಂದರೆ, ಭಾಳ ಪ್ರಮುಖವಾಗಿ ಹಳೆ ಒಡಂಬಡಿಕೆಯಲ್ಲೂ ಸಹ ಇದೆ. ಸತ್ತ ಮೇಲೆ ನಾವೇನಾಗ್ತೀವೋ ಅನ್ನೋದು ಜನಕ್ಕೆ ಒಂದು ಅದೇ ಒಂದು ಪ್ರಶ್ನೆಯಾಗಿತ್ತು. ಅವರಲ್ಲಿ ದೇವರಲ್ಲಿ ಬಲವಾಗಿ ನಿಲ್ಲಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ದೇವರು ಪುನರುತ್ಥಾನದ ಶಕ್ತಿಯನ್ನು ಭರಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಯೆಶಾಯ 23ನೇ ಅಧ್ಯಾಯದಲ್ಲಿ, ಹೋಶಾಯ 13ನೇ ಅಧ್ಯಾಯದಲ್ಲಿ, 1 ಕೊರಿಂಥದವರಿಗೆ 15ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವಾಗಿ ನೋಡೋಣ, ಹೇಗೆ ಜನರು ಇದು ಮಾಡ್ತಾ ಇದ್ದಾರೆ ಅಂತ. ಅಂದರೆ ಪುನರುತ್ಥಾನ ಕುರಿತಾಗಿ ಅವರಲ್ಲಿ ನಂಬಿಕೆ ಇಲ್ಲ ಅನ್ನೋದನ್ನು. 56ನೇ ವಾಕ್ಯ, 1 ಕೊರಿಂಥದವರು 15ನೇ ಅಧ್ಯಾಯದಲ್ಲಿ, ಮರಣವೇ ನಿನ್ನ ಜಯ ಎಲ್ಲಿ, ಮರಣದ ಕೊಂಡಿ ಎಲ್ಲಿ ಎಂದು ಬರೆದಿರುವ ಮಾತು ನೆರವೇರುವುದು. ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಶಕ್ತಿಯು ಧರ್ಮಶಾಸ್ತ್ರವೇ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯ ಕೊಡುವ ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರವಾಗಿ ನಿಲ್ಲಿರಿ, ಯಾವುದು ನಿಮ್ಮನ್ನು ಕದಲಿಸದಿರಲಿ. ಕರ್ತನಲ್ಲಿ ನಿಮ್ಮ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸಕ್ಕೆ ಯಾವಾಗಲೂ ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿರಿ. ದೇವರಿಗೆ ಸ್ತೋತ್ರ. ತಮ್ಮ ಸ್ವಂತ ಕೆಲಸ ಮಾತ್ರ ಅಲ್ಲ, ದೇವರಿಗೋಸ್ಕರ ಕೆಲಸ ಮಾಡೋದಕ್ಕೂ ಸಹ, ಸೇವೆ ಮಾಡೋದಕ್ಕೂ ಸಹ ಅವರಲ್ಲಿ ನಂಬಿಕೆ ಇರಲಿಲ್ಲ, ಬಲ ಇರಲಿಲ್ಲ. ಸೊ ಹಾಗಾಗಿ ದೇವರು ಖಚಿತವಾಗಿ ಹೇಳ್ತಾ ಇದ್ದಾರೆ, ನಿಶ್ಚಯವಾಗಿ ನಿಮಗೆ ಪುನರುತ್ಥಾನ ಉಂಟು, ಒಂದು ಮಹಿಮೆಯ ಶರೀರ ಉಂಟು, ಅದು ಪರಲೋಕದ ಶರೀರ ಆಗಿರುತ್ತೆ. ದೇವರು ಪರಲೋಕದ ಶರೀರವನ್ನು ಕೊಡೋದ್ರಲ್ಲಿ ನಂಬಿಗಸ್ತನಾಗಿದ್ದೇನೆ ಅಂತ ತಿಳಿಸೋಕ್ಕೋಸ್ಕರವಾಗಿ ಈ ವಾಕ್ಯ ಭಾಗವನ್ನು ರಿಪೀಟ್ ಮಾಡಿ ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಕ್ರಿಸ್ತರು ನೀನು ಕಂಡು ಕೇಳಿದ್ದನ್ನು ಬರೀ ಅಂತ ಖಚಿತವಾಗಿ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪುನರುತ್ಥಾನ ಖಚಿತವಾಗಿ ಉಂಟು, ಅದು ಮಹಿಮೆಯ ಶರೀರ. ಸೊ ಇದನ್ನು ಖಚಿತಪಡಿಸೋದಕ್ಕೋಸ್ಕರವಾಗಿ ಈ ವಾಕ್ಯ ಭಾಗ, ಈ ಅಧ್ಯಾಯದಲ್ಲಿ ಪೌಲನು ಇದನ್ನು ಬರೀತಾ ಇದ್ದಾನೆ. ಯಾತಕ್ಕೋಸ್ಕರ ಅಂದರೆ, ನಮ್ಮಲ್ಲಿ ನಾವೆಲ್ಲರೂ ಅಂದ್ಕೊಂಡಿರ್ಬೋದು ಪುನರುತ್ಥಾನ ನಿಜ, ಕ್ರಿಸ್ತನಲ್ಲಿ ನಾವು ಮತ್ತೆ ಪುನರುತ್ಥಾನ ಹೊಂದ್ತೇವೆ, ನಮಗೆ ಮಹಿಮೆ ಶರೀರ ಉಂಟು ಅಂತ. ಆದರೆ ಕೆಲವ್ರಿಗಾದರೂ ಅದಿಲ್ಲ, ಕೆಲವ್ರಿಗಾದ್ರೂ ಸಹ ನಂಬಿಕೆ ಇಲ್ಲ.
ಸೊ ಈ ಬದುಕಿದ್ದೀವಿ ನಿಜ, ಸತ್ತ ಮೇಲೆ ಏನಾಗ್ತೀವೋ ಅಂತಲೇ ಒಂದು ಇದಿರುತ್ತೆ. ಸೊ ಹಾಗಾಗಿ ದೇವರು ಖಚಿತವಾಗಿ ಹೇಳ್ತಾ ಇದ್ದಾರೆ, ನಿಮಗೆ ಪುನರುತ್ಥಾನ ಉಂಟು, ಕ್ರಿಸ್ತನಲ್ಲಿ ನಿಮಗೆ ಪುನರುತ್ಥಾನ ಉಂಟು. ಆದರೆ ಈ ರೀತಿಯಲ್ಲ, ನಾವು ಮಹಿಮೆಯ ಶರೀರವಾಗಿ ಜೀವಿಸ್ತೇವೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ರಕ್ತ ಮಾಂಸಗಳು ಇಲ್ಲ, ಅಲ್ಲಿ ಈ ಕಷ್ಟ ಇಲ್ಲ. ಈ ಲೋಕಕ್ಕೆ ನೀವು ತಿರುಗಿ ಬರಬೇಕಾಗಿಲ್ಲ ಕಷ್ಟಪಡೋದಕ್ಕೆ. ನೀವು ಪರಲೋಕದಲ್ಲಿ ಇರ್ತೀರಾ, ನೀವು ದೇವರೊಟ್ಟಿಗೆ ಇರ್ತೀರಾ. ಇದೊಂದು ಸತ್ಯ, ಇದನ್ನು ನಂಬ್ರಿ ಅಂತ ಹೇಳಿ ದೇವರು ಈ ವಾಕ್ಯ ಭಾಗಗಳಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಖಚಿತವಾಗಿ ಹೇಳ್ತಾ ಇದ್ದಾರೆ. ಖಚಿತವಾಗಿ ನೀನು ನೋಡಿದ್ದೀನ ಬರೀ ನಾನು ಸತ್ತೆ, ಆದರೆ ಈಗ ಜೀವಂತವಾಗಿ ಎದ್ದಿದ್ದೇನೆ, ಯುಗ ಯುಗಾಂತರಗಳಲ್ಲಿ ಜೀವಿಸುವ ಆತನಾಗಿದ್ದೇನೆ, ಮರಣದ ಮತ್ತು ಪಾತಾಳದ ಬೀಗದ ಕೈ ನನ್ನ ಕೈಯಲ್ಲಿದೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಸತ್ತ ಮೇಲೆ ಏನಾಗ್ತೀವಿ ಅನ್ನೋ ಚಿಂತೆ ನಿಮಗೆ ಬೇಡ. ಸತ್ತ ಮೇಲೆ ನಾವು ಏನಾಗ್ತೀವಿ ಅನ್ನೋ ಚಿಂತೆಗಿಂತ ಹೆಚ್ಚಾಗಿ ಮರಣವನ್ನು ಜಯಿಸಿದಂತೆ ಯೇಸು ಕ್ರಿಸ್ತನೇ ನಮಗೆ ಇದ್ದಾರೆ. ಅವರು ನಮಗೆ ಜೀವವನ್ನು ಕೊಡೋರಾಗಿದ್ದಾರೆ. ಅವರೊಟ್ಟಿಗೆ ನಾವು ಮಹಿಮೆಯಿಂದ ಇರ್ತೀವಿ ಅನ್ನೋದನ್ನ ನೀವು ನಂಬರಿ ಅನ್ನೋದಕ್ಕೋಸ್ಕರವಾಗಿ ಈ ಅಧ್ಯಾಯದಲ್ಲಿ ವಾಕ್ಯ ಭಾಗ ಬರೆಯಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಎಲ್ಲರಿಗೂ ಅಲ್ಲದಿರೋ ಪರವಾಗಿಲ್ಲ, ಕೆಲವರಿಗಾದರೂ ಸಹ ಅನುಮಾನ ಇದೆ. ಅನುಮಾನ ಇರ್ತಕ್ಕಂಥವರು ಇದನ್ನು ಖಚಿತಪಡಿಸ್ಕೊಳ್ರಿ. ಕರ್ತನ ನಮಗೆ ಮಹಿಮೆಯ ಶರೀರವನ್ನು ಕೊಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಪರಲೋಕದಲ್ಲಿ ಆತನೊಟ್ಟಿಗೆ ಖಚಿತವಾಗಿರ್ತೀರ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯ ಸಾರ್ವಭೌಮನೇ, ಉನ್ನತನೇ ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಈತನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಪುನರುತ್ಥಾನದ ಕಾರ್ಯವನ್ನು ಕುರಿತಾಗಿ ನಮ್ಮ ಸಂಘ ಮಾತನಾಡಿದರೆ ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಆಯ್ತಪ್ಪ. ನಿನ್ನ ಜನರಲ್ಲಿ ಕೆಲವರಿಗಾದರೂ ಸಹ ಆ ಪುನರುತ್ಥಾನದ ನಿನ್ನೊಟ್ಟಿಗೆ ಇರ್ತಕ್ಕಂಥ ಮಹಿಮೆಯ ಶರೀರದೊಟ್ಟಿಗೆ ಮಹಿಮೆಯ ಶಕ್ತಿಯಲ್ಲಿ ಅವರು ಜೀವಿಸೋದ್ರಲ್ಲಿ ಎಷ್ಟು ಜನಕ್ಕೆ ಅಪನಂಬಿಕೆ ಇದೆಯೋ, ಅಷ್ಟು ಜನಕ್ಕೆ ಅನುಮಾನ ಇದೆಯೋ ಗೊತ್ತಿಲ್ಲ. ಆದರೆ ವಾಕ್ಯ ಭಾಗದಲ್ಲಿ ನಮ್ಮ ಸಂಘ ಮಾತನಾಡ್ತೀರ, ಅದಕ್ಕಾಗಿ ಸ್ತೋತ್ರ. ಖಚಿತವಾಗಿ ನಿಮಗೆ ಈ ಶಾರೀರಿಕವಾದಂಥ ದೇಹ ಅಲ್ಲ, ಮಹಿಮೆಯ ಶರೀರ ನಿಮಗೆ ಉಂಟು. ನಿಮಗೆ ಪರಲೋಕ ಉಂಟು. ಪರಲೋಕದಲ್ಲಿ ಮಹಿಮೆಯಾಗಿ ನೀವು ಜೀವಿಸೋದಕ್ಕೆ ನಿಮಗೆ ಅವಕಾಶ ಉಂಟು. ಅದು ಖಚಿತ ಅನ್ನೋದನ್ನು ವಾಕ್ಯ ಭಾಗದಲ್ಲಿ ಮಾತನಾಡಿದರೆ ಅದಕ್ಕಾಗಿ ಸ್ತೋತ್ರ. ಆಮೇಲೆ ಈ ವಾಕ್ಯ ಭಾಗದ ಮೂಲಕವಾಗಿ ನಿನ್ನ ಜನರನ್ನು ನೀವು ಆಶೀರ್ವದಿಸಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ, ನಿಮಗೆ ಮಹಿಮೆಯಾಗಲಿ. ನೀನು ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ, ನಮ್ಮ ಜೀವ ತಂದೆ. ಆಮೇಲೆ ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.